ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 59ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 59. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅನುವಾದ: ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಿಸದಿರುವ ಪುರುಷನಲ್ಲಿ ಕೂಡ ಕೇವಲ ವಿಷಯಗಳಾದರೂ ನಿವೃತ್ತಿಯಾಗಿ ಬಿಡುತ್ತವೆ, ಆದರೆ ಅವುಗಳಲ್ಲಿರುವ ಆಸಕ್ತಿಯು ನಿವೃತ್ತಿಯಾಗುವುದಿಲ್ಲ. ಆದರೆ ಈ ಸ್ಥಿತಪ್ರಜ್ಞ ಪುರುಷನ ಆಸಕ್ತಿಯು ಕೂಡ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ನಿವೃತ್ತಿ ಹೊಂದುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಹಿಂದಿನ ಶ್ಲೋಕದಲ್ಲಿ 3ನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಸ್ಥಿತಪ್ರಜ್ಞರು ಹೇಗೆ ಕೂತ್ಕೊಳ್ತಾರೆ, ಆ ರೀತಿಗಳು ಏನಿರುತ್ತೆ ಅದನ್ನೆಲ್ಲ ಹೇಳಿ, ಆಮೇಲೆ ಅದರಲ್ಲಿ ಸಂಖ್ಯೆಗಳು ಬರುತ್ತಲ್ಲ, ನಮಗೆ ಅಂದರೆ ಡೌಟ್ಸ್ ಬರುತ್ತಲ್ಲ, ಅದನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಬೇರೆ ರೀತಿಯಿಂದ ಮಾಡುವಂತಹ ಇಂದ್ರಿಯ ಸಂಯಮಕ್ಕಿಂತ, ಅಂದರೆ ಈಗ ನಾವು ಓದೋ ಒಂದು ಶ್ಲೋಕದಲ್ಲಿ ತಿಳ್ಕೊಂಡ್ವಿ ಏನು, ಹೇಗೆ ಆಮೆ ತನ್ನ ಇಂದ್ರಿಯಗಳನ್ನು ಅಗತ್ಯವಿದ್ದಾಗ ಮಾತ್ರ ಅದು ಹೊರಗಡೆ ತೆಗೆದು ತನ್ನ ಕೆಲಸವನ್ನು ಮುಗಿಸಿ ಮತ್ತೆ ಅದು ಒಳಗಡೆ ಎಳ್ಕೊಂಬಿಡುತ್ತೋ, ಆ ರೀತಿ ನಾವು ಕೂಡ ಯಾವಾಗ ಭಗವಂತನ ಸೇವೆ ಅವನ ಕೆಲಸಗಳಿರುತ್ತೋ ಆಗ ಮಾತ್ರ ನಮ್ಮ ಇಂದ್ರಿಯಗಳನ್ನು ಯೂಸ್ ಮಾಡಬೇಕು. ಬೇರೆ ಸಮಯದಲ್ಲಿ ಅದನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು. ಅದು ಹೇಳಿದಾಗ ನಾವು ಕೇಳಬಾರ್ದು, ನಾವು ಹೇಳಿದಾಗ ಅದು ಕೇಳೋ ರೀತಿ ಇಟ್ಕೊಂಡಿರಬೇಕು ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ. ಆದರೆ ಅದು ಶಾಶ್ವತವಾಗಿರುತ್ತೆ ಆ ರೀತಿ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ನಮಗೆ. ನಾವು ಅಂದ್ಕೊಳ್ತೀವಿ ನಾವು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಬಿಟ್ಟಿದ್ದೀವಿ, ಮೇಲ್ಮೇಲೆ ನೋಡೋದಕ್ಕೆ ನಮ್ಗೆ ಅನಿಸುತ್ತೆ ಅಲ್ವಾ. ಈಗ ನಾನ್ ವೆಜ್ ತಿಂತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಆಧ್ಯಾತ್ಮಿಕಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಅವ್ರ ಮನಸ್ಸು ಚೇಂಜ್ ಆಗ್ಬೋದು, ಅಥವಾ ನಾನು ಆಧ್ಯಾತ್ಮಿಕದಲ್ಲಿರಬೇಕಾದ್ರೆ ನಾನು ಅದನ್ನು ತಿನ್ನಬಾರ್ದು ಅನ್ನೋ ಒಂದು ಮೈಂಡ್ ಪ್ರಜ್ಞೆ ಬರುತ್ತೆ. ಯಾಕಂದರೆ ಧರ್ಮಗ್ರಂಥಗಳಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ, ಪ್ರವಚನಗಳಲ್ಲೂ ಹೇಳ್ತಾರೆ ಅಲ್ವಾ. ಅಂಥ ಸಮಯದಲ್ಲಿ ಏನಾಗುತ್ತೆ, ನಮ್ಮ ಇಂದ್ರಿಯಗಳನ್ನು ನಾವು ಬೈ ಫೋರ್ಸ್ ಆಗಿ ಕಂಟ್ರೋಲ್ ಮಾಡಿ ಇಟ್ಕೋತೀವಿ. ಅಥವಾ ಯಾರನ್ನೋ ಬೈಯುವಂಥದ್ದು, ಚಾಡಿ ಹೇಳುವಂಥದ್ದು, ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚುಪಡುವಂಥದ್ದು, ಅನಾವಶ್ಯಕವಾಗಿ ಬೇರೆಯವ್ರ ಮಧ್ಯೆ ಜಗಳ ತಂದಿಡೋದು, ಈ ರೀತಿ ಬೇರೆ ಬೇರೆ ಗುಣಗಳಿರುತ್ತಲ್ಲ, ಇದೆಲ್ಲವೂ ಕೂಡ ಇಂದ್ರಿಯ ತೃಪ್ತಿಗಳಿಗೋಸ್ಕರ ನಾವು ಮಾಡ್ತೀವಿ. ಆದರೆ ನಾನು ಮಾಡಬಾರ್ದು. ಆಮೇಲೆ ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ತಿನ್ನೋ ವಿಷಯದಲ್ಲೂ ಅಷ್ಟೇ ಭಗವಂತನಿಗೆ ಸಮರ್ಪಣೆ ಮಾಡದೆ ನಾವು ತಿನ್ನಬಾರ್ದು. ಈ ರೀತಿ ಬೇರೆ 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 ರೂಲ್ಸ್ ಇರುತ್ತಲ್ವಾ, ಅದನ್ನೆಲ್ಲ ನಾವು ಕೇಳಿಸ್ಕೊಂಡಿರ್ತೀವಿ. ಅದಕ್ಕೆ ಏನು ಮಾಡ್ತೀವಿ, ಸದ್ಯದ ಒಂದು ಸ್ಥಿತಿಯಲ್ಲಿ ಅದನ್ನು ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ತೀವಿ, ಕಂಟ್ರೋಲ್ ಕೂಡ ಮಾಡಿರ್ತೀವಿ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ರೀತಿ ಯಾರು ಕಂಟ್ರೋಲ್ ಮಾಡಿರ್ತೀವೋ ಆ ಒಂದು ಇಂದ್ರಿಯ ಸಂಯಮಕ್ಕಿಂತ ಸ್ಥಿತಪ್ರಜ್ಞ ಇರ್ತಾನಲ್ಲ, ಅವನ ಇಂದ್ರಿಯ ಸಂಯಮದ ವಿಶೇಷವಾದ ಲಕ್ಷಣವನ್ನು ಇಲ್ಲಿ ಹೇಳ್ತಾನೆ ಈ ಶ್ಲೋಕದಲ್ಲಿ. ಅಂದರೆ ಬೈ ಫೋರ್ಸ್ ಆಗಿ ಒಳಗಡೆಯಿಂದಾನೇ ನಾವು ಚೇಂಜ್ ಆಗಬೇಕು. ಮೇಲ್ಗಡೆಯಿಂದ ಚೇಂಜ್ ಆಗೋದು ಬೇರೆ, ಒಳಗಡೆಯಿಂದಾನೇ ಚೇಂಜ್ ಆಗೋದು ಬೇರೆ. ಮೇಲ್ಗಡೆಯಿಂದ ಚೇಂಜ್ ಆಗೋದು ಅಂತಂದ್ರೇನು, ಹೌದು ನಾನು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ, ನನ್ನ ಇಂದ್ರಿಯಗಳು ಹೇಳಿದಾಗ ನಾನು ಕೇಳಲ್ಲ, ನನಗೆ ಅದರಲ್ಲಿ ಯಾವುದೂ ಇಂಟ್ರೆಸ್ಟ್ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತೀವಿ, ಅದು ಬೇರೆ. ಆದರೆ ಒಳಗಡೆಯಿಂದ ಆಸಕ್ತಿಯೇ ಇಲ್ಲದೆ ಇರುತ್ತಲ್ಲ, ಆಸೆಗಳೇ ಇಲ್ಲದೆ ಇರೋದು. ನಮಗೇನಂತಂದರೆ ಈಗ ಒಳಗಡೆ ಆಸೆ ಇದೆ, ಆದರೆ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ನಾವು ಹೊರಗಡೆಯಿಂದ ಅದನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತೀವಿ, ಇದೇ ಬೇರೆ. ಅದೇ ಸ್ಥಿತಪ್ರಜ್ಞನಾಗಿರ್ತಾನಲ್ಲ, ಅವನಿಗೆ ಒಳಗಡೆಯಿಂದನೇ ಅದರ ಆಸಕ್ತಿ ಇರಲ್ಲ. ಆ ವಿಶೇಷತೆ ಏನು ಅನ್ನೋದನ್ನು ಈ ಶ್ಲೋಕದಲ್ಲಿ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಂದ್ರಿಯಗಳ ಮೂಲಕ ಯಾವುದೇ ವಿಷಯಗಳು, ಅಂದರೆ ನಮಗೆ ಯಾವುದೇ ವಸ್ತು ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದನ್ನು ಅವನು ಯೂಸ್ ಮಾಡೋದಿಲ್ವೋ ಅಂಥ ಒಬ್ಬ ಮನುಷ್ಯನಲ್ಲಿ ಕೇವಲ ವಿಷಯಗಳು ನಿವೃತ್ತಿಯಾಗಿರುತ್ತೆ. ಅಂದರೆ ಆ ವಸ್ತು, ಆ ವ್ಯಕ್ತಿ ಅಥವಾ ವಿಷಯ ಆಗಿರ್ಬೋದು, ಅದನ್ನು ಅವನು ಬಿಟ್ಟಿರ್ತಾನೆ, ಅದರಿಂದ ದೂರ ಇರ್ತಾನೆ ಅಷ್ಟೇ ಹೊರತು ಅವನಲ್ಲಿರುವಂಥ ಒಳಗಡೆ ಇರುವಂಥ ಆಸಕ್ತಿ ಅವನಿಗೆ ನಿವೃತ್ತಿ ಆಗಿರೋದಿಲ್ಲ. ನಿವೃತ್ತಿ ಅಂತಂದ್ರೆ ಏನು, ಬಿಟ್ಟಿರೋದಿಲ್ಲ ಅವನು.
ಒಳಗಡೆ ಆಸಕ್ತಿ ಇನ್ನೂ ಇರುತ್ತೆ ಅದ್ರ ಬಗ್ಗೆ, ಆದರೆ ಹೊರಗಡೆಯಿಂದ ಅವನು ಬಿಟ್ಟಿರ್ತಾನಷ್ಟೇ. ಈಗ ನಮ್ಮಲ್ಲಿ ಯಾವುದೋ ಒಂದು ವಸ್ತುವಿನ ಬಗ್ಗೆ ನಮಗೆ ಮೋಹ ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲ, ನಾನು ನನ್ನ ಇಂದ್ರಿಯಗಳು ಹೇಳದಂಗೆ ನಾನು ಕೇಳಬಾರ್ದು, ನನ್ನ ಕಣ್ಣು ಆ ವ್ಯಕ್ತಿಯನ್ನು ನೋಡಬೇಕು ಅಂತ ಇಷ್ಟ, ಅಥವಾ ಆ ವಸ್ತುವನ್ನು ನೋಡಬೇಕು ಅಂತ ಇಷ್ಟಪಡ್ತಾ ಇದೆ, ನಾನು ಅದರಿಂದ ದೂರ ಇದ್ಬಿಡೋದು. ಅದರಿಂದ ಏನಾಯಿತು, ನನಗೂ ಆ ವಸ್ತುಗೂ ಡಿಸ್ಟೆನ್ಸ್ ಬಂತು, ಡಿಸ್ಟೆನ್ಸ್ ಮೇಂಟೈನ್ ಆಯಿತು. ಸೊ ಆಗ ಇಂದ್ರಿಯಗಳು ಕಂಟ್ರೋಲಲ್ಲಿದೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಆದರೆ ಒಳಗಡೆ ಆಸಕ್ತಿ ಇರುತ್ತಲ್ಲ, ಆಸಕ್ತಿ ಇದ್ದಾಗ ಏನಾಗುತ್ತೆ ಹೇಳಿ, ಯಾವಾಗಲಾದರೂ ಅದು ನನ್ನ ಕಣ್ಮುಂದೆ ಬಂದಾಗ ಅದರ ಮೇಲೆ ನನಗೆ ಮತ್ತೆ ಆ ಒಂದು ಆಸೆ ಅಥವಾ ಆ ಇಂದ್ರಿಯಗಳು ಅದನ್ನು ಬಯಸುತ್ತೆ. ಆವಾಗ ನಾವು ಅದನ್ನು ಕೊಡ್ತೀವಿ ಅಲ್ವಾ. ಇದು ಇರಬಾರ್ದು. ಆದರೆ ಯಾರು ಬೈ ಫೋರ್ಸ್ ಆಗಿ ಅಥವಾ ನಕಲಿಯಾಗಿ ಅಂತ ಹೇಳ್ಬೋದು, ತೋರಿಕೆಗೋಸ್ಕರ ಅಥವಾ ತಾನು ಅನ್ಕೊಂಬಿಡೋದು, ನಾನು ಬಿಟ್ಬಿಟ್ಟಿದ್ದೀನಿ, ಇಂದ್ರಿಯಗಳನ್ನು ನಾನು ಗೆದ್ದುಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ತಾರಲ್ಲ, ಆ ರೀತಿ ಯಾರು ಅದನ್ನು ಬಿಟ್ಟಿರ್ತಾನೋ ಅದು ನಿಜವಾಗ್ಲೂ ಬಿಡುವಂಥದ್ದಲ್ಲ. ಅದು ಬಿಟ್ಟಿದ್ದಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಯಾವಾಗವರೆಗೂ ಆಸಕ್ತಿ ಇರುತ್ತೋ ಅದು ಇವತ್ತಲ್ಲ ನಾಳೆ ಅದರ ಬಗ್ಗೆ ಮತ್ತೆ ನಮಗೆ ಇಂಟ್ರೆಸ್ಟ್ ಅಥವಾ ಅದರ ಮೇಲೆ ನನಗೆ ಆಸೆ ಅನ್ನೋದು ಬಂದೇ ಬರುತ್ತೆ. ಆದರೆ ಸ್ಥಿತಪ್ರಜ್ಞ ಪುರುಷ ಇರ್ತಾನಲ್ಲ, ಅವನ ಆಸಕ್ತಿನೂ ಕೂಡ ಹೊರಟೋಗಿರುತ್ತೆ. ಹೇಗೋಗುತ್ತೆ, ನಾವು ಹೇಗೆ ಅದನ್ನು ಹೋಗಿಸ್ಕೊಳ್ಳೋದು ಅಂತಂದರೆ, ಯಾವಾಗ ಭಗವಂತನ ಸಾಕ್ಷಾತ್ಕಾರವಾಗುತ್ತೋ ಅವಾಗೆಲ್ಲ ಹೊರಟೋಗುತ್ತೆ ನಮ್ಮಿಂದ. ಯಾಕಂದರೆ ಅವನು ಎಲ್ಲದಕ್ಕೂ ಸುಪ್ರೀಮ್ ಅಂತ ಹೇಳ್ತಾರಲ್ಲ, ನೀವು ಏನೇ ಆಸಕ್ತಿ ಇರಲಿ ಏನೇ ಇರಲಿ, ಯಾವಾಗ ನಾವು ಅವನಲ್ಲೇ ಮುಳುಗಿರ್ತೀವೋ ಹಾಗೇ ಮಾಡ್ತಾ ಮಾಡ್ತಾ ಅವನ ಸಾಕ್ಷಾತ್ಕಾರವಾದಾಗ ಆ ಒಳಗಡೆ ಇರುವಂಥ ಆಸಕ್ತಿ ಕೂಡ ಹೊರಟೋಗ್ಬಿಡುತ್ತೆ. ಮೂಲ ಬೇರಿದೆಯಲ್ಲ, ಅದನ್ನು ಕಿತ್ತು ಹಾಕಿದ್ರೇ ಅದು ನಮಗೇನಾದರೂ ಒಂದು ಹುಣ್ಣಾಗಿದ್ದರೆ ಆ ಬೇರು ಸಮೇತ ಅದನ್ನು ಕಿತ್ತು ಹಾಕಿದ್ರೆ ಮಾತ್ರ ಅದು ಮತ್ತೆ ಹುಟ್ಕೊಳ್ಳೋದಿಲ್ಲ. ಆ ಬೇರೆ ಅಲ್ಲಿತ್ತು ಅಂತಂದರೆ ಅದು ಇವತ್ತಲ್ಲ ನಾಳೆ ಮೊಳಕೆ ಹೊಡೆದು ಚಿಗುರುತ್ತಲ್ವ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ನಮ್ಮನ್ನು ನಾವು ಆದಷ್ಟು ಮಟ್ಟಿಗೆ ಅಂದ್ರೇನು, ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ಒಳಗಡೆಯಿಂದ ಭಗವಂತನ ಸೇವೆ, ಅವನ ವಿಚಾರಗಳನ್ನು ಕೇಳೋದು, ಸತ್ಸಂಗದಲ್ಲಿ ಭಾಗಿಯಾಗೋದು, ಇದೆಲ್ಲ ಮಾಡ್ತಾ 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 ಏನಾಗುತ್ತೆ, ಅವನೇ ನಮ್ಮವನಾಗ್ಬಿಡ್ತಾನೆ. ಅಂದರೆ ಅವನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಯಾವಾಗ ಪರಮಾತ್ಮನ ಸಾಕ್ಷಾತ್ಕಾರವೇ ಆಗೋಗುತ್ತೋ ಈ ಐಹಿಕದಲ್ಲಿ ಯಾವುದರಲ್ಲೂ ಕೂಡ ನಮಗೆ ಆಸಕ್ತಿ ಅನ್ನೋದೇ ಇರೋದಿಲ್ಲ. ಸೊ ಸ್ಥಿತಪ್ರಜ್ಞ ಅವನ ಒಂದು ಲಕ್ಷಣಗಳೇನು ಅಂತಂದರೆ, ಅವನಿಗೆ ಹೊರಗಡೆಯಿಂದಷ್ಟೇ ಅಲ್ಲ ಒಳಗಡೆಯಿಂದನೂ ಕೂಡ ಅವನು ಆಸಕ್ತಿ ರಹಿತನಾಗಿರ್ತಾನೆ. ಯಾಕೆ, ಅವನ ಸರ್ವಸ್ವವೂ ಕೂಡ ಭಗವಂತನೇ ಆಗ್ಬಿಟ್ಟಿರ್ತಾನೆ ಅಂದಮೇಲೆ ಅವನಿಗೆ ಬೇರೆ ಯಾವುದೂ ಇಲ್ಲ. ನಾವು ಹೇಗಿದ್ದೀವಿ ಅಂತಂದರೆ, ಇಲ್ಲೊಂದು ಕಾಲು ಇಲ್ಲೊಂದು ಕಾಲು, ಎರಡೂ ದೋಣಿಗಳಲ್ಲೂ ನಾವು ಕಾಲಿಟ್ಕೊಂಡಿದ್ದೀವಿ. ಇನ್ನೂ ನಾವು ಒಂದು ಕಾರಿಲ್ಲ. ಮೊದಲು ಇಲ್ಲಿದ್ವಿ, ಎರಡೂ ಕಾಲು ಒಂದೇ ದೋಣಿಯಲ್ಲಿತ್ತು, ಎಲ್ಲಿ ಐಹಿಕ ಪ್ರಪಂಚದ ಆಸಕ್ತಿಯಲ್ಲಿತ್ತು. ಈಗ ನಮಗೆ ಭಗವಂತನ ಕಡೆಗೂ ಸ್ವಲ್ಪ ಬರ್ತಾ ಇದೆ. ಅದಕ್ಕೆ ನಾವು ಈ ದೋಣಿಯಲ್ಲೂ ಕೂಡ ಕಾಲಿಟ್ಟಿದ್ದೀವಿ. ಆದರೆ ಆ ಒಂದು ಐಹಿಕ ಪ್ರಪಂಚದ ದೋಣಿಯಿಂದ ಇನ್ನೂ ಕಾಲು ಎತ್ತಿಲ್ಲ. ನಾವು ಎತ್ತುವ ಪ್ರಯತ್ನದಲ್ಲಿದ್ದೀವಿ ಅಷ್ಟೇ ಅಲ್ವಾ. ಆದರೆ ಅದು ಯಾವತ್ತಿದ್ರೂ ಡೇಂಜರ್ ಅಲ್ವಾ. ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ ಇರೋದು. ಈಗ ಆದಷ್ಟು ಬೇಗ ನಾವು ಆಧ್ಯಾತ್ಮಿಕ ಅಂದರೆ ಭಗವಂತನ ದೋಣಿಗೆ ಹೋಗಬೇಕು. ಅಲ್ಲಿಗೆ ಹೋಗುವಂಥ ದೋಣಿಯಲ್ಲಿ ನಾವು ಎರಡೂ ಕಾಲನಿಟ್ಟಾಗ ಅದು ಸರಾಗವಾಗಿ ನಮ್ಮನ್ನು ಭಗವಂತನ ಒಂದು ದಡಕ್ಕೆ ಕರ್ಕೊಂಡೋಗಿ ಸೇರಿಸುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಈಗ ಅರ್ಥ ಆಯ್ತಲ್ವ ನಮಗೆ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ಸುಮ್ಮನೆ ಮೇಲ್ಮೇಲಿಂದ ಬಿಡೋದು ಅಲ್ಲ, ಒಳಗಡೆಯಿಂದನೇ ನಮ್ಗೆ ಆಸಕ್ತಿ ಹೋಗಬೇಕು. ಆದರೆ ಅದು ಕಂಪ್ಲೀಟಾಗಿ ಹೋಗೋದು ಯಾವಾಗ ಅಂತಂದರೆ ಪರಮಾತ್ಮನ ಸಾಕ್ಷಾತ್ಕಾರವಾದಾಗ. ಅದಕ್ಕೆ ನಾವು ಅವನ ಸಾಕ್ಷಾತ್ಕಾರವಾಗೋದಕ್ಕೆ ಏನೇನು ಬೇಕೋ ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರಬೇಕು. ಆಗ ಮಾತ್ರ ನಮಗೆ ಇದು ಸಿದ್ಧಿ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.